ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ವಿರೋಧ ಪಕ್ಷಗಳಿಗೆ ಮಲತಾಯಿ ಧೋರಣೆ ತೋರಿಸ್ತಾರೆ ಅವರು. ಬರೀ ಅವರ ಪಕ್ಷದ ಶಾಸಕರುಗಳಿಗೆ ಮಾತ್ರ ಅನುದಾನ ಹೋಗುತ್ತೆ, ಬೇರೆ ಪಕ್ಷಗಳವರಿಗೆ ಅನುದಾನ ಕೊಡಲ್ಲ ಅಂತೆಲ್ಲ ಆರೋಪವನ್ನು ವಿಪಕ್ಷಗಳು ಮಾಡ್ತಾ ಇದ್ವು. ಇದೆಲ್ಲವನ್ನು ಮನಗೊಂಡಂಥ ಸಿಎಂ ಸಿದ್ದರಾಮಯ್ಯ ಅವರು ಕೊನೆಗೂ ಅನುದಾನವನ್ನು ರಿಲೀಸ್ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಕಡೆಯಿಂದ ಅದು ರಿಲೀಸ್ ಆಗುತ್ತೆ. ಸ್ವಪಕ್ಷ ವಿಪಕ್ಷದ ಶಾಸಕರಿಗೆ ಸಮಾನವಾದಂಥ ಅನುದಾನವನ್ನು ನಾವು ಕೊಟ್ಟಿದ್ದೀವಿ ಅಂತ ಹೇಳಿ ಒಂದು ಕಡೆ ಅವರು ಹೇಳಿರೋದಿಲ್ಲಿ ತಲಾ 25 ಕೋಟಿ ರೂಪಾಯಿಗಳ ಅನುದಾನ ರಿಲೀಸ್ ಮಾಡಲಾಗಿದೆ. ಆರಂಭದಲ್ಲಿ ಹಣ ಇರಲಿಲ್ಲ, ಬೇರೆ ಇನ್ನೊಂದು ಮತ್ತೊಂದೆಲ್ಲ ಚರ್ಚೆಗಳಾಗ್ತಿತ್ತಲ್ಲ. ಇದೀಗ ಪಕ್ಷ ಕಾಂಗ್ರೆಸ್ ಆದರೂ ಇರಲಿ, BJP ಆದರೂ ಇರಲಿ, JDS ಆದರೂ ಇರಲಿ, ಅವರವರ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ ವರ್ಕ್ಗೆ ಹಣ ಬೇಕಲ್ಲ, 25 ಕೋಟಿ ರೂಪಾಯಿಗಳನ್ನು ರಿಲೀಸ್ ಮಾಡಿರೋದು ಸರ್ಕಾರ. ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಬಿಡುಗಡೆ ಮಾಡಲಾಗಿದೆ. ಹಿಂದೆ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಅನುದಾನ ರಿಲೀಸ್ ಆಗಿತ್ತು. ಕಾಂಗ್ರೆಸ್ ಸರ್ಕಾರ ಬಂದ ಮೇಲೆ ವಿರೋಧ ಪಕ್ಷಗಳಿಗೆ ಮಲತಾಯಿ ಧೋರಣೆ ತೋರಿಸ್ತಾರೆ ಅವರು. ಬರೀ ಅವರ ಪಕ್ಷದ ಶಾಸಕರುಗಳಿಗೆ ಮಾತ್ರ ಅನುದಾನ ಹೋಗುತ್ತೆ, ಬೇರೆ ಪಕ್ಷಗಳವರಿಗೆ ಅನುದಾನ ಕೊಡಲ್ಲ ಅಂತೆಲ್ಲ ಆರೋಪವನ್ನು ವಿಪಕ್ಷಗಳು ಮಾಡ್ತಾ ಇದ್ವು. ಇದೆಲ್ಲವನ್ನು ಮನಗೊಂಡಂಥ ಸಿಎಂ ಸಿದ್ದರಾಮಯ್ಯ ಅವರು ಕೊನೆಗೂ ಅನುದಾನವನ್ನು ರಿಲೀಸ್ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಕಡೆಯಿಂದ ಅದು ರಿಲೀಸ್ ಆಗುತ್ತೆ. ಸ್ವಪಕ್ಷ ವಿಪಕ್ಷದ ಶಾಸಕರಿಗೆ ಸಮಾನವಾದಂಥ ಅನುದಾನವನ್ನು ನಾವು ಕೊಟ್ಟಿದ್ದೀವಿ ಅಂತ ಹೇಳಿ ಒಂದು ಕಡೆ ಅವರು ಹೇಳಿರೋದಿಲ್ಲಿ ತಲಾ 25 ಕೋಟಿ ರೂಪಾಯಿಗಳ ಅನುದಾನ ರಿಲೀಸ್ ಮಾಡಲಾಗಿದೆ. ಆರಂಭದಲ್ಲಿ ಹಣ ಇರಲಿಲ್ಲ, ಬೇರೆ ಇನ್ನೊಂದು ಮತ್ತೊಂದೆಲ್ಲ ಚರ್ಚೆಗಳಾಗ್ತಿತ್ತಲ್ಲ. ಇದೀಗ ಪಕ್ಷ ಕಾಂಗ್ರೆಸ್ ಆದರೂ ಇರಲಿ, BJP ಆದರೂ ಇರಲಿ, JDS ಆದರೂ ಇರಲಿ, ಅವರವರ ಕ್ಷೇತ್ರಗಳಿಗೆ ಸಂಬಂಧಪಟ್ಟಂತೆ ಡೆವಲಪ್ಮೆಂಟ್ ವರ್ಕ್ಗೆ ಹಣ ಬೇಕಲ್ಲ, 25 ಕೋಟಿ ರೂಪಾಯಿಗಳನ್ನು ರಿಲೀಸ್ ಮಾಡಿರೋದು ಸರ್ಕಾರ. ಮೂಲಸೌಕರ್ಯ ಅಭಿವೃದ್ಧಿ ಯೋಜನೆ ಅಡಿಯಲ್ಲಿ ಬಿಡುಗಡೆ ಮಾಡಲಾಗಿದೆ. ಹಿಂದೆ ಕಾಂಗ್ರೆಸ್ ಶಾಸಕರಿಗೆ ಮಾತ್ರ ಅನುದಾನ ರಿಲೀಸ್ ಆಗಿತ್ತು.